ಆಗ ಜಮೀರ್ ಅವರು ಮಾತಾಡ್ತಾ ಹೇಳಿದ್ರು, ನೀವು ಕಂಟಿನ್ಯೂ ಮಾಡಿ ಫಾಸ್ಟ್. ಜಮೀರ್ ಅವರು ಮಾತಾಡ್ತಾ ಹೇಳಿದ್ರು, ಉತ್ತರ ಕೊಟ್ಟರೆ ನಿಮ್ಗೆ ಇಷ್ಟು 1,24,000 ಎಕರೆ ಏನಿದೆ ಏನಂತ ಲೆಕ್ಕ ಕೊಟ್ಟಾಗ ಅವ್ರು ಹೇಳಿದ್ರು, ಮುಜರಾಯಲ್ಲಿ ನಿಮ್ದು ಎಷ್ಟಿದೆ ಅನ್ನುವಂತ ಪ್ರಶ್ನೆ ಅಂತ ಇವ್ರು ಕೇಳಿದ್ರು, ಜಮೀರ್ ಅವ್ರು ಕೇಳಿದ್ರು. ಆಯ್ತು, ಮುಜರಾಯರಿಗೆ ಯಾರು ಹೀಗೆ ಕೊಟ್ಟದ್ದಲ್ಲ ಸರ್, ನಮ್ಗೆ ಎಲ್ಲಿಂದ ಬಂತದ್ದು? ನಮ್ಗೆ ಬ್ರಿಟಿಷ್ಗಿಂತ ಮೊದಲೇ ಮೊಘಲರಿದ್ರು, ಮೊಘಲರಿಗಿಂತ ಮುಂದೆ ಹಿಂದೂ ರಾಜರೇ ಇದ್ರು. ನಮ್ ದೇವಸ್ಥಾನ ಎಲ್ಲ ಎಕ್ಸಿಸ್ಟಿಂಗ್ ಇಲ್ಲಿತ್ತು, ಈ ಮಣ್ಣಲ್ಲಿ ರಾಜ್ಯದಲ್ಲಿ ದೇವಸ್ಥಾನ ಯಾಕೆ ಸಂಬಂಧ ಬನ್ನಿ, ಅದನ್ನ ಕ್ವಶನ್ ಮಾಡೋದಲ್ಲ ಸರ್, ಮತ್ತೆ ಚರ್ಚೆ ಮಾಡಬೇಕಾದಂತ ವಿಷಯ ಅಲ್ಲ ಅದು. ನಮ್ಮಲ್ಲಿ ಎಷ್ಟಿದೆ ಅನ್ನುವಂಥದ್ದು ವಕ್ಫ್ಗೆ ಶಿವಲಿಂಗೇಗೌಡರು ಬನ್ನಿ ವಕ್ಫಿನ ಬಗ್ಗೆ ಚರ್ಚೆ ಮಾಡ್ತಾರಂತ ಯೋಚನೆ ಮಾಡಿದ್ದೆ. ಜಾತ್ಯತೀತೆ ದೇಶ ಎಲ್ಲ ಮಾತಾಡಿದ್ರು. ಜಾತ್ಯತೀತ ವಿಷಯ ಮಾತಾಡುವಾಗ ನಮಗೂ ನೆನಪಾಗ್ತದೆ, ಆಯ್ತು ವಕ್ಫ್ ಆಕ್ಟ್ ಹಿಂದೂಗಳಿಗಿಲ್ಲ, ವಕ್ಫ್ ಆಕ್ಟ್ ಒಂದು ಸಮುದಾಯಕ್ಕೆ ಮಾತ್ರ, ಮುಸಲ್ಮಾನರಿಗೆ ಮಾತ್ರ. ಅದು ಜಾತ್ಯತೀತ ಏನೋ ಹೌದಾ ಅಲ್ವಾ ಅಂತ ನೀವು ಆಮೇಲೆ ಡಿಸೈಡ್ ಮಾಡಿ ಶಿವಲಿಂಗೇಗೌಡ್ರೆ. ಸರ್, ಈಗ ಟ್ರೆಜರಿ ಬೆಂಚ್ ಅಲ್ಲಿ ಕೂತಂತ ಹಿರಿಯರು, ಎಸ್ ಸರ್ ಮಾತಾಡೋ ಟ್ರೆಜರಿ ಬೆಂಚ್ ಕೂತಂತ ಹಿರಿಯರು ನಮ್ಗೆ ಯಾರೆಲ್ಲ ಮಾತಾಡಿದ್ದಾರೆ, ಮುದ್ರಾಯಿ ಇಲಾಖೆ ದೊಡ್ಡ ಯಾರೆಲ್ಲ ಮಾತಾಡಿದ್ದಾರೆ ಇಷ್ಟ ತನಕ ವಕ್ಫಿನ ಸಮಸ್ಯೆಯಿಂದ ಎಷ್ಟು ರೈತರ ಜಮೀನು ಹೋಗಿದೆ ಅದೆಲ್ಲ ಲೆಕ್ಕಾಚಾರ ಇಟ್ರು. ಮಠ ಮಂದಿರಗಳಿಗೆ ಏನ್ ಸಮಸ್ಯೆ ಆಗ್ತದೆ ಅದರ ಲೆಕ್ಕಾಚಾರ ಅಂತ ಇಟ್ರು. ಯಾರು ಸಹ ಅದಕ್ಕೆ ಸೊಲ್ಯೂಷನ್ ಏನಂತ ಇನ್ನೂ ಸಹ ಹೇಳಲಿಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಉತ್ತರ ಕೊಡ್ತಾರೆ ಮಂತ್ರಿಗಳು ಎಲ್ಲ ತುಂಬಾ ಜನ ಮಾತಾಡಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ರು, ಎಲ್ಲರೂ ನೋಡಿ ಅಲ್ಲಿ ಮಾತಾಡಿದ್ರು. ಜಮೀನ್ ಅಂತೂ ಅರ್ಧ ಗಂಟೆ ಮಾತಾಡಿದ್ರು, ಯಾರು ಸಹ ಉತ್ತರ ಕೊಡ್ಲಿಲ್ಲ ಅದಕ್ಕೆ ಇದಕ್ಕೆ ಏನ್ ಮಾಡ್ಬೋದಂತ. ಎಲ್ಲರೂ ಸಹ ಈ ವಫ್ ಆಕ್ಟ್ ನ ಇದರಲ್ಲಿ ನಾವೆಲ್ಲರೂ ಸಹ ಸ್ವಲ್ಪ ಸಿಕ್ಕಿ ಬಿದ್ದಿದ್ದೇವೆ. ಈ ವಫ್ ಆಕ್ಟ್ ನ ಒಳಗೆ ನಾವು ಸಿಕ್ಕಿ ಬಿದ್ದಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಮಯದಲ್ಲಿ ಕೇಂದ್ರ ಸರ್ಕಾರ ವಫ್ ಆಕ್ಟ್ ಅನ್ನು ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಈ ತರಾತುರಿಯಲ್ಲಿ ಕರ್ನಾಟಕದಲ್ಲಿ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ? ಇಷ್ಟು ತನಕ ನೋಟಿಸ್ ಕೊಡ್ಲಿಲ್ಲ, ಸಡನ್ ಆಗಿ ಎಲ್ಲರಿಗೂ ನೋಟಿಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಪ್ರಶ್ನೆಗಳು ಖಂಡಿತ ಬರ್ತದೆ, ಯಾಕೆ ಈ ಸಮಯದಲ್ಲಿ ಬರ್ತದೆ ಅಂತ. ವಕ್ಫಿನ ಡೆಫಿನೇಷನ್ ಹೇಗುವಾಗ ಹೇಳಿದ್ರು, ವಕ್ಫ್ ಅಂತ ಹೇಳಿದ್ರೆ ಒಬ್ಬ ಮುಸಲ್ಮಾನ ನನ್ನ ಆಸ್ತಿಯನ್ನ ಮತ್ತು ಮುಸಲ್ಮಾನರಿಗಾಗಿ ಯಾವುದೋ ಒಂದು ಒಳ್ಳೆ ಕೆಲಸಕ್ಕಾಗಿ ಇಡ್ತಾನೆ, ಕರೆಕ್ಟ್, ಅದೆಲ್ಲ ಒಳ್ಳೇದು. ಅವರ ಆಸ್ತಿಯನ್ನ ಅವ್ರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ನಮ್ಗೆ ಯಾರಿಗೂ ಸಂಬಂಧಪಟ್ಟಂತ ವಿಷಯ ಅಲ್ಲ, ಅದು ಕರೆಕ್ಟ್. 2013ರಲ್ಲಿ ಏನು ಬದಲಾವಣೆ ಬಂದಿದೆ, ಮುಸಲ್ಮಾನ ಮಾತ್ರ ಅಲ್ಲ, ನಾಟ್ ಅ ಪ್ರಾಕ್ಟಿಸಿಂಗ್ ಮುಸ್ಲಿಂ ಮಾತ್ರ ಅಲ್ಲ, ಎನಿಬಡಿ ಎಲ್ಸ್ ಬೇರೆಯವರು ಸಹ ವಕ್ಫಿಗೆ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಆಕ್ಟ್. ಹಾಗಾಗಿ ಸರ್ಕಾರದಿಂದ ಮತ್ತೊಂದು ಕಡೆಯಿಂದ ವಕ್ಫಿಗೆ ಆಸ್ತಿ ಹೋಗ್ಲಿಕ್ಕೆ ಅವಕಾಶವನ್ನ ಆಕ್ಟ್ ಮಾಡಿಕೊಟ್ಟಿದೆ. ಒಂದು ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ಈ ಬೇರೆ ಆಸ್ತಿ ಏನಿದೆ, ಈ ಬೇರೆ ಆಸ್ತಿ ಎಲ್ಲಿಂದ ಬಂದಿದೆ ಅನ್ನುವಂಥದ್ದು ನಿಮ್ಮ ಪೂರ್ವಜರು ಕೊಟ್ಟಿದ್ರೆ ಕರೆಕ್ಟು, ನಿಮ್ಮ ಹಿರಿಯರು ಕೊಟ್ಟಿದ್ರೆ ಕರೆಕ್ಟು, ಸರಿ, ನಮ್ಮ ಅದರಲ್ಲಿ ಅಭ್ಯಂತರ ಇಲ್ಲ. ಈಗ ಸೆಕ್ಷನ್ 40 1995 ಆಕ್ಟ್ ಅಲ್ಲಿ ಪವರ್ ಟು ಡಿಸೈಡ್ ದ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ ವಕ್ಫ್ನ ಬೋರ್ಡ್ ಅಲ್ಲಿ ಇರ್ತದೆ. ಪವರ್ ಟು ಡಿಸೈಡ್, ಇದು ಅತಿಯಾದ ಪವರ್ ಅನ್ನ ಒಂದು ಬೋರ್ಡ್ಗೆ ಕೊಟ್ಟಂತಾಗ್ತದೆ. ಆ ಪವರ್ ಅವರೇ ಡಿಸೈಡ್ ಮಾಡಬಹುದು, ಎಲ್ಲರೂ ಹೇಳಿದ್ರು, ನಿಮ್ಗೆ ಗೊತ್ತಿದೆ. ಸೆಕ್ಷನ್ 3ರಲ್ಲಿ ಇಫ್ ವಕ್ಫ್ ಯೋಚನೆ ಮಾಡಿದ್ರೆ ಅದು ನನ್ನ ಆಸ್ತಿ ಅಂತ ಕ್ಲೇಮ್ ಮಾಡ್ತದೆ, ಅದರ ಆಸ್ತಿ ಅವರಿಗೆ ಹೋಗ್ತದೆ. ಆಗ ನಾವು ಏನ್ ಮಾಡಬೇಕು? ಟ್ರಿಬ್ಯುನಲ್ಗೆ ಹೋಗ್ಬೇಕು. ಟ್ರಿಬ್ಯುನಲ್ ನಲ್ಲಿ ನಮ್ಗೆ ಸಮಸ್ಯೆ ಏನಂತ ಹೇಳಿದ್ರೆ, ಟ್ರಿಬ್ಯುನಲ್ಗೆ ಟೈಮ್ ಲಿಮಿಟ್ ಇಲ್ಲ ಅಧ್ಯಕ್ಷರೇ, ಟೈಮ್ ಲಿಮಿಟ್ ಒಂದು ಸಹ ಇಲ್ಲ, ವರ್ಷಾನುಗಟ್ಲೆ ಹೋಗ್ಬೋದು. ಅಷ್ಟರ ತನಕ ಓನರ್ ಯಾರಿದ್ದಾನೆ ಅವನಿಗೆ ಜಾಗವನ್ನ ಮಾಡ್ಲಿಕ್ಕೆ ಆಗುದಿಲ್ಲ, ಹಿಂದೂ ಆಗಿದ್ರೆ ಅವನಿಗೆ ಏನು ಅದನ್ನ ಲೋನ್ ತೆಗಿಲಿಕ್ಕೆ ಆಗುದಿಲ್ಲ, ಏನ್ ಸಮಸ್ಯೆ ಇದೆ. ಟ್ರಿಬ್ಯುನಲ್ 4 ಇದೆ, ಆ ಹಳ್ಳಿ ಪುನಃ ಆ ಟ್ರಿಬ್ಯುನಲ್ ಎಲ್ಲೆಲ್ಲಿದೆ ಅಲ್ಲಿಗೆ ಹೋಗ್ಬೇಕು, ಟೈಮ್ ಲೈನ್ ಅದು ಆಗುದಿಲ್ಲ. ಸೆಕ್ಷನ್ 85 ಪುನಃ ಇಫ್ ವಿ ಕಾಂಟ್ ಸ್ಯಾಟಿಸ್ಫೈ ದ ಬೋರ್ಡ್ ಆರ್ ದ ಟ್ರಿಬ್ಯುನಲ್ ಯು ಹ್ಯಾವ್ ಟು ವೇಕೇಟ್ ದ ಲ್ಯಾಂಡ್ ಅನ್ನ ಬಿಟ್ಟು ಬಿಡ್ಬೇಕಾಗ್ತದೆ. ಆಗ ಜಮೀರ್ ಅವರು ಮಾತಾಡ್ತಾ ಹೇಳಿದ್ರು, ನೀವು ಕಂಟಿನ್ಯೂ ಮಾಡಿ ಫಾಸ್ಟ್. ಜಮೀರ್ ಅವರು ಮಾತಾಡ್ತಾ ಹೇಳಿದ್ರು, ಉತ್ತರ ಕೊಟ್ಟರೆ ನಿಮ್ಗೆ ಇಷ್ಟು 1,24,000 ಎಕರೆ ಏನಿದೆ ಏನಂತ ಲೆಕ್ಕ ಕೊಟ್ಟಾಗ ಅವ್ರು ಹೇಳಿದ್ರು,
ಮುಜರಾಯಲ್ಲಿ ನಿಮ್ದು ಎಷ್ಟಿದೆ ಅನ್ನುವಂತ ಪ್ರಶ್ನೆಯನ್ನು ಸಹ ಇವ್ರು ಕೇಳಿದ್ರು, ಜಮೀರ್ ಅವ್ರು ಕೇಳಿದ್ರು. ಆಯ್ತು. ಮುಜರಾಯರಿಗೆ ಯಾರು ಹೀಗೆ ಕೊಟ್ಟದ್ದಲ್ಲ ಸರ್, ನಮ್ಗೆಲ್ಲಿಂದ ಬಂತದ್ದು? ನಮ್ಗೆ ಬ್ರಿಟಿಷ್ಗಿಂತ ಮೊದಲೇ ಮೊಘಲರಿದ್ರು, ಮೊಘಲರಿಗಿಂತ ಮುಂದೆ ಹಿಂದೂ ರಾಜರೇ ಇದ್ರು. ನಮ್ ದೇವಸ್ಥಾನ ಎಲ್ಲ ಎಕ್ಸಿಸ್ಟಿಂಗ್ ಇಲ್ಲಿತ್ತು, ಈ ಮಣ್ಣಲ್ಲಿ ರಾಜ್ಯದಲ್ಲಿ ಆಯ್ತು. ದೇವಸ್ಥಾನ ಇತ್ತು. ಯಾಕೆ ಸಂಬಂಧ ಬನ್ನಿ, ಅದನ್ನ ಕ್ವಶನ್ ಮಾಡೋದಲ್ಲ ಸರ್, ಮತ್ತೆ ಚರ್ಚೆ ಕ್ವಶನ್ ಮಾಡಬೇಕಾದಂತ ವಿಷಯ ಅಲ್ಲ ಅದು. ನಮ್ಮಲ್ಲಿ ಎಷ್ಟಿದೆ ಅನ್ನುವಂಥದ್ದು ವಕ್ಫ್ಗೆ ಬರ್ಲಿ. ಅಷ್ಟು ಇದ್ದು ಸಹ ವಕ್ಫಿಂತ ಕಮ್ಮಿ ಇದೆ. ವಕ್ಫಿದಷ್ಟು ಲ್ಯಾಂಡ್ ಹೋಲ್ಡಿಂಗ್ ಇಲ್ಲ ಮುಜರಾಯಿ ಅವ್ರ ಹತ್ರ. ವಕ್ಫ್ ಬನ್ನಿ. ವಕ್ಫಿಂದ ಲ್ಯಾಂಡ್ ಹೋಲ್ಡಿಂಗ್ ಕಮ್ಮಿ ಇದೆ. ಈಗ ಸಮಸ್ಯೆ ಇದನ್ನು ಸರಿ ಮಾಡೋದು ಹೇಗೆ? ನೀವೆಲ್ಲ ಕ್ಲೈಮ್ ಮಾಡ್ತಾ ಹೋಗ್ತಾ ಇದ್ದೀರಿ. ಒಂದೆರಡು ವಿಲೇಜ್ ಅನ್ನ ಕ್ಲೈಮ್ ಮಾಡಿದ್ರಂತ ನ್ಯೂಸ್ ಇದೆ. ತಮಿಳುನಾಡಲ್ಲಿ ಒಂದು ವಿಲೇಜ್ ಅನ್ನೇ ಕ್ಲೈಮ್ ಮಾಡಿದ್ದಾರೆ. ಸರಿ ಮಾಡೋದು ಹೇಗೆ ಇದನ್ನ? ನೀವು ಆಕ್ಟ್ ಅನ್ನ ರಿಪೇರ್ ಮಾಡಬೇಕು ಅಥವಾ ಚೇಂಜಸ್ ತರಲೇಬೇಕು ಅದರಲ್ಲಿ. ಆಯ್ತು. ಆಕ್ಟ್ ಅಲ್ಲಿ ಚೇಂಜಸ್ ತರುವಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಹ ಈ ರೈತರನ್ನ ನೀವು ಕಾಪಾಡಬೇಕಾದ್ರೆ ಕೇಂದ್ರ ಸರ್ಕಾರ ಏನ್ ಆಕ್ಟ್ ಅನ್ನ ಚೇಂಜ್ ಮಾಡ್ತಾ ಇದೆ ಅದರಲ್ಲಿ ನೀವು ಸಹಭಾಗಿತ್ವನ ಕೊಡ್ಬೇಕು, ಸಪೋರ್ಟ್ ಅನ್ನ ಕೊಡ್ಬೇಕು. ಓಕೆ. ಯಾಕಂತ ಹೇಳಿದ್ರೆ ನಿಮ್ ಸ್ವಂತ ಆಸ್ತಿ ವಕ್ಫ್ ಏನಿದೆ, ವಕ್ಫಿನ ಮುಸಲ್ಮಾನ ಒಬ್ಬ ಮತ್ತೊಬ್ಬ ಮುಸಲ್ಮಾನಿಗೆ ಕೊಡ್ತಾನೆ, ವಕ್ಫಿಗೆ ಕೊಡ್ತಾನೆ, ಅದ್ರ ಬಗ್ಗೆ ಯಾರ್ದು ಚಕಾರಿಲ್ಲ. ಆಯ್ತು, ಮುಂದಕ್ಕೆ ಹೋಗ್ಲಿ. ಸಮಸ್ಯೆ ಬರೋದು ವಕ್ಫ್ ಬೋರ್ಡ್ ಆ ಆಸ್ತಿ ನಂದು, ಈ ಆಸ್ತಿ ನಂದು ಎನ್ನುವಂತ ಯೋಚನೆ ಬಂದ್ರೆ ಎಲ್ಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಸಮಸ್ಯೆ ಆಗ್ತದೆ. ಈ ಸಮಸ್ಯೆನ ಸರಿ ಮಾಡೋದೇನಂತ ನೀವು ಉತ್ತರ ಕೊಟ್ರೆ ಮಾತ್ರ ಈ ರೈತರನ್ನ ಮತ್ತು ನಮ್ಮ ಮಠ ಮಂದಿರಗಳನ್ನ ಬಚಾವ್ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನೀವು ತೊರಾತುರಿಯಿಂದ ಯಾವ್ದು ಸಹ ಕಾಲಮ್ ನಂಬರ್ 11 ಅಲ್ಲಿ 9 ಅಲ್ಲಿ ಎಂಟ್ರಿ ಮಾಡುವುದನ್ನ ನಿಲ್ಲಿಸಬೇಕು ಇಮಿಡಿಯೇಟ್ ಆಗಿ. ಏನ್ ನೀವು ಎಂಟ್ರಿ ಮಾಡಿದ್ದೀರಿ ಅದನ್ನ ರಿಪೀಲ್ ಮಾಡಿ. ಇದರಲ್ಲಿ ಯಾರಿಗೂ ಹೊಸ ಆಕ್ಟ್ ಇಂದ ಯಾರಿಗೂ 2024 ಆಕ್ಟ್ ಏನ್ ಬರ್ತದೆ ಅದರಲ್ಲಿ ಯಾರಿಗೂ ಅನ್ಯಾಯ ಆಗುದಿಲ್ಲ. ನ್ಯಾಯಯುತವಾಗಿ ಒಬ್ಬ ಮುಸಲ್ಮಾನ ಒಬ್ಬ ಜಾಗವನ್ನ ಮತ್ತೊಬ್ಬನೇ ಮುಸಲ್ಮಾನರಿಗೆ ಅಥವಾ ವಕ್ಫ್ಗೆ ಕೊಟ್ಟಿದ್ರೆ ಅದರ ಬಗ್ಗೆ ಯಾರು ಚಕಾರ ಎತ್ತುವುದಿಲ್ಲ. ಆದ್ರೆ ಉಳಿದ ಜಾಗದ ಬಗ್ಗೆ ಕಣ್ಣು ಹಾಕಿದ್ರೆ ಮಾತ್ರ ಸಮಸ್ಯೆ ಆಗ್ತದೆ. ದಯವಿಟ್ಟು ಇದನ್ನು ಅರ್ಥಕೊಳ್ಳಿ. ನ್ಯಾಯಿಗೆ ಕೊಡುವಂತ ಕೆಲಸ ನಿಮ್ಮಿಂದ ಆಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಾರೆ. ಈಗ ಅಧ್ಯಕ್ಷರೇ ಎಷ್ಟು ನಿಮಿಷ ಬೇಕು? 7